ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಶಂಕರ್ ವಿಷನ್ ಅಕಾಡೆಮಿ 10. ಇದೇನು ಸರ್ ಶಂಕರ್ ವಿಷನ್ ಅಕಾಡೆಮಿ 10 ಅಂತ ಮತ್ತೊಂದು ಚಾನಲ್ ಓಪನ್ ಮಾಡಿದ್ದೀರಲ್ಲ? ಕೆಲವು ಸ್ನೇಹಿತರಿಗಂತೂ ತುಂಬಾ ಖುಷಿ ಇದೆ. ಮತ್ತು ನನ್ನ ಏಳಿಗೆಗಾಗಿ ಇರ್ತಕ್ಕಂಥ ಮತ್ತೆ ಕೆಲವು ಸ್ನೇಹಿತರುಗಳಿಗೆ ತುಂಬಾ ಖುಷಿ ಇದೆ. ಬಟ್ ಸ್ನೇಹಿತರುಗಳ ಖುಷಿಗಿಂತನೂ ನನಗೆ ಈ 10th ವಿದ್ಯಾರ್ಥಿಗಳು ಭವಿಷ್ಯದ ಬುನಾದಿಯನ್ನು ಹಾಕ್ತಕ್ಕಂಥ ಒಂದು ಹಂತ ಯಾವುದು ಅಂದರೆ 10th. SSLC ಪರೀಕ್ಷೆ ಅಂತಕ್ಕಂಥದ್ದು ಬರೀ SSLC ಪರೀಕ್ಷೆ ಅಲ್ಲ. ಅದು ನೀವು 1ನೇ ಕ್ಲಾಸಿಂದ SSLCವರೆಗೂ ಏನು ಓದಿದ್ದೀರಾ ಅದರ ಪರೀಕ್ಷೆ ಅದು. ಯಾಕಂದರೆ ಆ ಮಾರ್ಕ್ಸ್ ಕಾರ್ಡಲ್ಲಿ ಮತ್ತು ಆ ಪರೀಕ್ಷೆಯಲ್ಲಿ ನೀವೇನು ಪರಿಕಲ್ಪನೆಗಳನ್ನು ಕಟ್ಕೊಂಡಿರ್ತೀರಾ ಆ ಪರಿಕಲ್ಪನೆಗಳೇ ನಿಮ್ಮ ಜೀವನದ ಫೌಂಡೇಶನ್. ಆ ಜೀವನದ ಫೌಂಡೇಶನ್ ಚೆನ್ನಾಗಿತ್ತು ಅಂದರೆ ಆಟೋಮೆಟಿಕ್ಕಾಗಿ ಎಂತೆಂಥ ಬಂಗ್ಲೆಗಳನ್ನು ಕಟ್ಬೋದಲ್ವಾ? ಹಾಗಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಬ್ಯೂಟಿಫುಲ್ ಫೌಂಡೇಶನ್ ಆಗಲಿ, ಅವರ ಭವಿಷ್ಯದ ಫೌಂಡೇಶನ್ ಆಗಲಿ ಅನ್ನೋ ಉದ್ದೇಶದಿಂದ ಈ ಶಂಕರ್ ವಿಷನ್ ಅಕಾಡೆಮಿ 10th ಸಂಬಂಧಪಟ್ಟಂತಹ ಎಲ್ಲ ವಿಷಯದ ಕ್ಲಾಸಸ್ಗಳನ್ನು ನನ್ನ ಜೊತೆ ಚರ್ಚೆ ಮಾಡ್ತಕ್ಕಂತಹ, ನನ್ನ ಸಮಾನ ಮನಸ್ಕರಿರ್ತಕ್ಕಂತಹ, ಸೇವಾ ಮನೋಭಾವನೆಯನ್ನು ಹೊಂದಿರತಕ್ಕಂತಹ ಶಿಕ್ಷಕರುಗಳಿಂದ ನಿಮಗೆ ಫ್ರೀಯಾಗಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಶಂಕರ್ ವಿಷನ್ ಅಕಾಡೆಮಿ 10 ಮಾಡ್ತಾ ಬರುತ್ತೆ ಸ್ನೇಹಿತರೆ. ಸರ್, ಕನ್ನಡದಲ್ಲಿ ತುಂಬಾ ಟೀಚರ್ಸ್ ಇದ್ದಾರಲ್ಲ, ಅವ್ರವ್ರ ಶಾಲೆಯಲ್ಲಿ ಅವ್ರು ಮಾಡ್ತಾರೆ. ಹೌದು, ಅವ್ರವ್ರ ಶಾಲೆಯಲ್ಲಿ ಅವ್ರು ಮಾಡ್ತಾರೆ, ಮತ್ತು ಟ್ಯೂಷನ್ ಯಾಕಿರತ್ತೆ? ಅವ್ರ ಎಲ್ಲ ಶಾಲೆಗಳಲ್ಲಿ ಶಿಕ್ಷಣದ ಗುಣಮಟ್ಟ ಒಂದೇ ರೀತಿಯಲ್ಲಿ ಇದ್ದಾವ? ಯಾರೋ 10th ಕ್ಲಾಸನ್ನು ಓದಲಿಕ್ಕೆ 10 ಲಕ್ಷ, 15 ಲಕ್ಷ, 6 ಲಕ್ಷ, 3 ಲಕ್ಷ, 50,000, 1 ಲಕ್ಷ ಇಷ್ಟೆಲ್ಲ ದುಡ್ಡನ್ನು ಕಟ್ಟಿ ಯಾಕೆ ಸೇರ್ತಾ ಇದ್ದಾರೆ? ಹಾಗಾದರೆ ಅವರು ಸೇರ್ತಾ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಬೇರೆ 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 ಜ್ಞಾನವನ್ನು ಪಡ್ಕೋತಾ ಇದ್ದಾರಾ? ನೋ. ಜೀರೋಗೂ ಇದೇ 10th ಸೈನ್ಸ್. ದುಡ್ಡು ಕಟ್ಟು ಹೋಗಿರ್ತಕ್ಕಂಥ ಹೀರೋ ಅಂತ ಮಾಡ್ಕೊಳ್ಳಿಕ್ಕೆ ಹೋಗಿರ್ತಕ್ಕಂಥ ಅವರಿಗೂ ಇದೆ ಸೈನ್ಸ್, ಹೌದಲ್ವಾ? ಹಾಗಾಗಿ ಇದು ಪ್ರಮುಖವಾಗಿ ವಿಜ್ಞಾನದ ಇಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳ ಪರಿಕಲ್ಪನೆಗಳನ್ನು ವಿದ್ಯಾರ್ಥಿಗಳ ಮೆದುಳಲ್ಲಿ ಬಿತ್ತುಬಿಟ್ಟು ಹೃದಯದ ಬೆಳೆಯನ್ನು ಬೆಳೀಲಿಕ್ಕೆ ಪ್ರಾರಂಭವಾಗಿರ್ತಕ್ಕಂಥ ಅಕಾಡೆಮಿನೇ ಶಂಕರ್ ವಿಷನ್ ಅಕಾಡೆಮಿ 10th. ಸ್ನೇಹಿತರೆ, ನಾನೇನು ಈ ಒಂದು ರೂರಲ್ ಬ್ಯಾಕ್ಗ್ರೌಂಡಲ್ಲಿ ಅತ್ಯಂತ ಹಿಂದುಳಿದ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಬರ್ತಾ ಇರ್ತಕ್ಕಂಥ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಆ ಶಾಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕನ್ನಡ ಬರೀಲಿಕ್ಕೂ ಪ್ರಾಬ್ಲಮ್ ಇದೆ, ಶಾಲೆಗೆ ರೆಗ್ಯುಲರ್ ಬರಲಿಕ್ಕೂ ಪ್ರಾಬ್ಲಮ್ ಇದೆ. ಸೊ ಅನೇಕ ಆ ತಂದೆ ತಾಯಿಗಳಿಗೆ ಸಂಸ್ಕಾರನೇ ಒಂಥರ ವಿಶೇಷವಾಗಿರ್ತಕ್ಕಂಥ ಸಂಸ್ಕಾರಗಳಿದೆ. ಅದರ ಮಧ್ಯದಲ್ಲಿ ಆ ಮಗು ನಮ್ಮ ಭವ್ಯ ಭಾರತದ ಒಂದು ಪ್ರಜ್ವಲ ಉಜ್ವಲ ಬೆಳೆ ಆಗಬೇಕಲ್ವಾ? ಅಂಥ ವಿದ್ಯಾರ್ಥಿಗಳಿಗೆ 98, 96, 90 ಮೇಲ್ಗಡೆ ಮಾರ್ಕ್ಸ್, 100 ಮಾರ್ಕ್ಸ್ಗಳನ್ನು ತೆಗೆಸ್ಕೊಂಡು ಖುಷಿಯನ್ನು ಅನುಭವಿಸಿರ್ತಕ್ಕಂತಹ ಒಂದು ಜೀವ ಸ್ನೇಹಿತರೆ, ದಟ್ ಇಸ್ ದ ಶಂಕರ್. ಹಾಗೆ ನಾನು ಏನಾದರೂ ನನ್ನ ಶಾಲೆಯಲ್ಲಿ ವಿಜ್ಞಾನ ಪಾಠ ಮಾಡಬೇಕಾದ್ರೆ ನಾನು ಟಾರ್ಗೆಟ್ ಮಾಡ್ಕೊಳ್ತಕ್ಕಂಥದ್ದು ಕನ್ನಡ ಟೀಚರ್ಗೆ ಸ್ನೇಹಿತರೆ. ಯಾಕಂದರೆ ಕನ್ನಡ ಅಂದ ತಕ್ಷಣವೇ ಹುಡುಗರಿಗೆ ಒಂಥರ ಖುಷಿ, ಇಂಗ್ಲೀಷ್ ಮೀಡಿಯಂ ಹುಡುಗರಿಗೆ ಇಂಗ್ಲೀಷ್ ಅಂದ ತಕ್ಷಣ ಒಂಥರ ಖುಷಿ. ನನಗೊಂದು ಜಲಸ್ನೆಸ್ ಇದೆ. ನನ್ನ ಶಾಲೆ ವಿದ್ಯಾರ್ಥಿಗಳು ಇಂಗ್ಲೀಷ್ ಖುಷಿ, ಕನ್ನಡ ಖುಷಿ, ಅದಕ್ಕಿಂತಲೂ ಸೈನ್ಸನ್ನು ಖುಷಿ ಅಂತ ಕರಿಬೇಕು. ಆ ಜಲಸ್ನೆಸ್ ಇದೆ. ಆ ಜಲಸ್ನೆಸ್ಸಿಂದ ಅದೇ ರೀತಿ ನಾನು ಪ್ರಾಮಾಣಿಕವಾಗಿರ್ತಕ್ಕಂಥ ಸೇವೆಯನ್ನು ಇಲ್ಲಿವರೆಗೂ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಬಟ್ ನಮಗೊಂದು ಜೀವಿತಾವಧಿ ಇದೆ ಅಲ್ವಾ? ಆ ಜೀವಿತಾವಧಿ ಒಳಗಡೆ ಶಂಕರ್ ಸರ್ನ ದೇಹ ಏನಾಗ್ಬಿಡತ್ತೆ, ಹೋಗಿಬಿಡತ್ತೆ. ಆ ಜ್ಞಾನ ಹಾಗೆ ಉಳಿಬೇಕು. ಅದು ಒಂದು ಮೂಲ ಉದ್ದೇಶ ಶಂಕರ್ ವಿಷನ್ ಅಕಾಡೆಮಿದು. ಮತ್ತು ಈ ಶಾಲೆಯಲ್ಲಿ ಏನು ಈ ನಮ್ಮ ವಿಷನ್ ಅಕಾಡೆಮಿಯನ್ನು ಯಾರ್ಯಾರು ಈ 10th ವಿದ್ಯಾರ್ಥಿಗಳು ಫಾಲೋ ಮಾಡ್ತಾರೆ, ಮತ್ತು ಸ್ಪರ್ಧಾರ್ಥಿಗಳು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎದುರಿಸ್ತಾ ಇರತಕ್ಕಂಥ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಾ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ 10th ಬುಕ್ ಓದೋ ಅವಶ್ಯಕತೆ ಇಲ್ಲ. ಈ ವಿಡಿಯೋಗಳನ್ನು ನೀವು ಕ್ಲೀನಾಗಿ ಪಾಸ್ ಮಾಡಿ ನೋಡ್ತಾ ಹೋದರೆ ಸಾಕು. ಯಾಕಂದರೆ ಇಲ್ಲಿ ಇನ್ ಡೀಟೇಲಾಗಿ ಹೇಳಿರ್ತೀನಿ ನಾನು. ಇದರ ಮೂಲ ಉದ್ದೇಶನೇ 80ಕ್ಕೆ 80 ತೆಗೆಸೋದು. ನನ್ನ ಸಬ್ಜೆಕ್ಟಲ್ಲಿ 80ಕ್ಕೆ 80 ತೆಗೆಸೋದು ಅಂತ ನಾನು ಸಮಾಜ ಟೀಚರ್, ನನ್ನ ಜೊತೆ ಇರ್ತಕ್ಕಂಥ ಸಮಾಜ ಟೀಚರಿಗೆ ಹೇಳಿದ್ರೆ, ಸಮಾಜ ಟೀಚರ್ ನಾನೇನು ಕಡಿಮೆನಾ, ನಾನು 80ಕ್ಕೆ 80 ತೆಗಿಸ್ತೀನಿ ಅಂತ. ಗಣಿತ ಟೀಚರ್ಗೆ, ಯಾಕಂದರೆ ಇಲ್ಲಿ ಕಾಂಪಿಟೇಷನ್ ಇದೆ. ಶಂಕರ್ ವಿಷನ್ ಅಕಾಡೆಮಿಲಿ ಇರ್ತಕ್ಕಂಥ ಟೀಚರ್ಸ್ನ ನಡುವೆ ಹೆಲ್ತಿ ಕಾಂಪಿಟೇಷನ್ ಇದೆ. ಆ ಹೆಲ್ತಿ ಕಾಂಪಿಟೇಷನ್ ಕೊಡೋದ್ರ ಮೂಲ ಉದ್ದೇಶ ಏನಪ್ಪ ಅಂದರೆ ಏನಿಲ್ಲ, ಶಿಕ್ಷಣ ದುಡ್ಡುಗಳಲ್ಲಿ ವ್ಯತ್ಯಾಸ ಆಗ್ಬೋದು. ಬಟ್ ಶಂಕರ್ ವಿಷನ್ ಅಕಾಡೆಮಿ ಯಾರಿಗೆ ಈ ಜ್ಞಾನದ ಅಗತ್ಯತೆ ಇದೆಯೋ ಅವರಿಗೆ ದುಡ್ಡು ಲೆಕ್ಕನೇ ಇಲ್ಲ. ಇದನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ ನಾನು ಔಟ್ ತೆಗಿತೀನಿ. ಯಾರೋ 8 ಲಕ್ಷ ಕೊಟ್ಟು SSLC ಸೇರಿದಾನೆ, 8 ಲಕ್ಷನೂ ಬೇಡ, 8 ರೂಪಾಯಿನೂ ಬೇಡ, ಮೊಬೈಲನ್ನು ಆಪ್ರೇಟ್ ಮಾಡಿ ಈ ಕ್ಲಾಸಸ್ಗಳನ್ನು ನೋಡಿ ಆರಾಮಾಗಿ ಕ್ಲೀನಾಗಿ ನೋಟ್ಸ್ ಮಾಡ್ಕೊಳ್ಳಿ.
ಅರ್ಥ ಆಗಿದೆಯಲ್ವಾ? 80ಕ್ಕೆ 80 ಅವನು ಇದನ್ನು ಬಿಟ್ಟು ಹೇಗೆ ತೆಗಿತಾನೆ ನೋಡುವ ಅಲ್ವಾ, ಚರ್ಚೆ ಮಾಡುವ. ತಲೆಯಲ್ಲಿ ಕೂದಲಿದ್ರೆ ಹೇಗಾದರೆ ಬಾಚ್ಕೋಬೋದು, ಇಡೀ ಬುಕ್ಕನ್ನೇ ತಲೆಯಲ್ಲಿ ಇಟ್ಕೊಂಡ್ರೆ ಅವನು ಏನಾದರೂ ಪ್ರಶ್ನೆ ಕೇಳಿಬಿಡಿ, ಆ ಎಲ್ಲ ಪ್ರಶ್ನೆಗಳನ್ನು ಸಾಲ್ವ್ ಮಾಡುವ. ನಿಮ್ಮ ಜೀವನದ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಫೌಂಡೇಶನನ್ನು ಹಾಕ್ಕೊಂಡ್ಬಿಡುವ. ಎಲ್ಲೋ ಒಂದು ದಿವಸ ಯಾವುದೋ ಊರಲ್ಲಿ ನನ್ನ ಎದುರುಗಡೆ ಸಿಕ್ಕಾಗ ಒಂದು ನಮಸ್ಕಾರ, ದಿಸ್ ಇಸ್ ದ ಶಂಕರ್ ವಿಷನ್ ಅಕಾಡೆಮಿ 10 ಒಂದು ಫೀಸ್ ಸ್ನೇಹಿತರೆ ಅಷ್ಟೇ. ನಮಸ್ಕಾರ ಹೊಡಿಲೇಬೇಕಾ ಸರ್? ನೋ, ಒಂದು ಸುಮ್ಮನೆ ಒಟ್ಟೇನೋ ಬರೀ ನನ್ನ ಶಾಲೆಯ ವಿದ್ಯಾರ್ಥಿಗಳಿಗೆ ಮಾಡಿದ್ರೆ ಓಕೆ, ಅವರಿಗಂತೂ ನಾನು ಲೈವ್ ಆಗಿ ಅವ್ರಿಗೆ ಏನು ಬೇಕು ಎಲ್ಲವೂ ಕೂಡ ಕೊಡ್ತಾ ಇರ್ತೀನಿ. ಇದು ಕೂಡ ವರ್ಚುವಲ್ ಆಗಿ ನಿಮಗೆ ಬೇಕೋ ಎಲ್ಲವೂ ಕೊಡ್ತಕ್ಕಂಥ ಒಂದು ಪ್ರಯತ್ನ. ಹಾಗಾಗಿ ನಾವು ಜಾಸ್ತಿ ಈ ವಿಷನ್ ಅಕಾಡೆಮಿ ಬಗ್ಗೆ ಹೇಳೋದಕ್ಕಿಂತ ನಾವು ಪಾಠ ಮಾಡ್ತಾ ಹೋದರೆ ಆಟೋಮೆಟಿಕ್ಕಾಗಿ ವಿಷನ್ ಅಕಾಡೆಮಿ ಈ ಬಡವರ, ಈ ನಿರ್ಗತಿಕರ, ಈ ದುಡ್ಡಿಲ್ಲದವರ ಅವರಿಗೆ ಒಂದು ಥರ ದೊಡ್ಡ ಬಂಗ್ಲೆ ಅಂತ ಮನೆಯನ್ನು ಕಟ್ಟಲಿಕ್ಕೆ ಒಂದು ಒಳ್ಳೆ ಫೌಂಡೇಶನ್ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ಅಕಾಡೆಮಿಯಲ್ಲಿ 10th ಎಲ್ಲ ಟಾಪಿಕ್ಗಳನ್ನು, ಎಲ್ಲ ವಿಷಯಗಳನ್ನು ಚರ್ಚೆ ಮಾಡ್ತಾ ಬರ್ತೀವಿ ಸ್ನೇಹಿತರೆ. ಎಲ್ಲ ಕ್ವಶನ್ ಪೇಪರ್ಗಳನ್ನು ಕೂಡ ಚರ್ಚೆ ಮಾಡ್ತಾ ಬರ್ತೀವಿ. ಓಕೆ, ಈಗ ನಿಮ್ಮ ಫೀಸ್ ಏನಪ್ಪ ಅಂದರೆ ಏನಿಲ್ಲ, ಯಾರೆಲ್ಲ ಈ ಅಕಾಡೆಮಿಯನ್ನು ನೋಡ್ತಾ ಇದ್ದೀರಾ, ಈ ಸಬ್ಸ್ಕ್ರೈಬ್ ಆಗಿ ಈ ಚಾನಲನ್ನು ಆದಷ್ಟು ಜಲ್ದಿ ಸಬ್ಸ್ಕ್ರೈಬ್ ಮಾಡಿಸಿ. ಅದು ನನಗೆ ರೀಇನ್ಫೋರ್ಸ್ಮೆಂಟ್ ಕೊಡುತ್ತೆ, ಪುನರ್ಬಲನ ಕೊಡುತ್ತೆ, ಖುಷಿ ಕೊಡುತ್ತೆ, ಅಡ್ರಿನಲಿನ್ ಹಾರ್ಮೋನ್ ರಿಲೀಸ್ ಮಾಡುತ್ತೆ, ಕೆಲಸ ಫಾಸ್ಟಾಗಿ ಹೋಗುತ್ತೆ. ಕ್ಲಿಯರ್? ಹಾಗಾಗಿ ಇದನ್ನು ಅತಿ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ನೋಡಿ, 10ರಲ್ಲಿ ಫಸ್ಟ್ ಪಾಠ ಇದೆ ಸೈನ್ಸಲ್ಲಿ. ಫಸ್ಟ್ ಪಾಠ ಯಾವುದು ಅಂದರೆ ರಾಸಾಯನಿಕ ಕ್ರಿಯೆಗಳು, ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳು ಅಂತ ಒಂದು ಟಾಪಿಕ್ ಇದೆ. ಸಮೀಕರಣಗಳು, ಓಕೆ, ಸಮೀಕರಣಗಳು ಅಂತಕ್ಕಂಥ ಟಾಪಿಕ್ ಇದೆ. ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಅಂತಕ್ಕಂಥ ಟಾಪಿಕ್ ಇದೆ. ಈ ಟಾಪಿಕ್ ಯಾವುದರಲ್ಲಿ ಬರುತ್ತೆ ಅಂದರೆ ಸಿಂಪಲ್ ಕೆಮಿಸ್ಟ್ರಿಯಲ್ಲಿ ಬರುತ್ತೆ. ಯಾವುದರಲ್ಲಿ ಬರುತ್ತೆ ಅಂದರೆ ಕೆಮಿಸ್ಟ್ರಿ, ರಾಸಾಯನಶಾಸ್ತ್ರದಲ್ಲಿ ಬರುತ್ತೆ. ರಾಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ 4 ಪಾಠಗಳಿದೆ. ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್, ಇನ್ನೊಂದು ಆಮ್ಲ ಪ್ಲಸ್ ಪ್ರತ್ಯಾಮ್ಲ ಈಕ್ವಲ್ಸ್ ಲವಣ. ನೋಡಿ ಎಷ್ಟು ಮಜಾ ಇದೆ ಇದು, ಆಮ್ಲ ಪ್ರತ್ಯಾಮ್ಲ ಲವಣ, ಆಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸ್. ಇನ್ನೊಂದು ಟಾಪಿಕ್ ಇದೆ ಲೋಹಗಳು, ಮೆಟಲ್ಸ್, ಲೋಹಗಳು, ಮೆಟಲ್ಸ್. ಇನ್ನೊಂದು ಟಾಪಿಕ್ ಇದೆ ಕಾರ್ಬನ್ ಮತ್ತು ಅದರ ಕಾಂಪೌಂಡ್ಸ್, ಸಂಯುಕ್ತಗಳು ಅಂತ. ಈ 3 ಟಾಪಿಕ್ನ ಫೌಂಡೇಶನ್ನೇ ಇದು. ಈ ಒಂದು ಟಾಪಿಕನ್ನು ಕರೆಕ್ಟಾಗಿ ಕಲ್ತಿದ್ರೆ ಈ 3 ಟಾಪಿಕ್ ಫ್ರೀಯಾಗಿ ಸಿಗುತ್ತೆ ಸ್ನೇಹಿತರೆ. ಇದ್ರ ಮೇಲೆ ಇರುತ್ತೆ ಅದು 3 ಟಾಪಿಕ್. ಈ ಟಾಪಿಕನ್ನು ನೀಟಾಗಿ ಕಲಿಬೇಕು. ಕಲಿತ್ರೆ 1 get 3 ಫ್ರೀ ಅಂತ, ಅದು ಕ್ಲಿಯರ್, 3 ಫ್ರೀ ಅಂತ. 26 ಮಾರ್ಕ್ಸ್ ಕೆಮಿಸ್ಟ್ರಿಯಲ್ಲಿ ಈಸಿಯಾಗಿ, ಈಸಿ, ಏನು ಇದರಲ್ಲಿ ಏನೂ ಇಲ್ಲ ಅನ್ಬೇಕು. ಕ್ಲಿಯರ್? ಯಾಕಂದರೆ ನಾನು ನಿಮಗೆ ಕಂಟೆಂಟಿಗೆ ಆನ್ಸರ್ ಹೇಳೋದಿಲ್ಲ, ಕಾನ್ಸೆಪ್ಟನ್ನು ಫ್ರೇಮ್ ಮಾಡಿಕೊಡ್ತೀನಿ, ಪರಿಕಲ್ಪನೆಗಳನ್ನು ಕೊಡ್ತಾ ಹೋಗ್ತೀನಿ, ಪಿಕ್ಚರ್ಸನ್ನು ಕೊಡ್ತಾ ಹೋಗ್ತೀನಿ. ಧೂಮ್ 3, KGF 3, 4 ಈ ಥರ ಪಿಕ್ಚರ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ. ಆ ಪಿಕ್ಚರ್ಸ್ಗಳನ್ನು ಪ್ರಯೋಗಗಳ ಮೂಲಕನೂ ಕೂಡ ತೋರಿಸ್ತಾ ಹೋಗ್ತೀನಿ, ಐಡಿಯಾಸ್ಗಳು ಕೊಡ್ತಾ ಹೋಗ್ತೀನಿ. ಎಕ್ಸಾಮ್ ಒಂದು ವಾರ ಇದ್ದಂಗೆ ಸೈನ್ಸ್ ಓದಂಗೆ ಇಲ್ಲ, ಸೀದಾ ಬರಿಬೋದು. ಆ ಮಾನಸಿಕ ಸ್ಥಿತಿಗೆ ಶಂಕರ್ ವಿಷನ್ ಅಕಾಡೆಮಿ ನಿಮಗೆ ತರುತ್ತೆ ಸ್ನೇಹಿತರೆ. ಆ ತರತಕ್ಕಂಥ ಸ್ಕಿಲ್ಲನ್ನು ನನ್ನ ಸೇವಾ ಅವಧಿಯಲ್ಲಿ ನಾನು ಗಳಿಸ್ಕೊಂಡಿದ್ದೀನಿ. ಅದನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಕೊಡ್ತಾನು ಕೂಡ ಬರ್ತಾಯಿದ್ದೀನಿ. ಅದು ಇಡೀ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೋಗಲಿ ಅನ್ನೋ ಆಸೆಯಲ್ಲಿ ಶಂಕರ್ ವಿಷನ್ ಅಕಾಡೆಮಿ ಇದೆ. ಓಕೆ, ನೋಡಿ, ಈಗ ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣ ಇದೆಯಲ್ವಾ. ಫಸ್ಟ್ ರಾಸಾಯನಿಕ ಕ್ರಿಯೆ ಅಂದರೆ ಏನು? ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಇದೇ ಫಸ್ಟ್ ಪಾಯಿಂಟ್. ವಾಟ್ ಈಸ್ ಕೆಮಿಕಲ್ ರಿಯಾಕ್ಷನ್ಸ್? ರಾಸಾಯನಿಕ ಕ್ರಿಯೆ ಅಂದರೆ ಏನು? ರಾಸಾಯನಿಕ ಕ್ರಿಯೆ ಅಂದರೆ ಏನು? ರಾಸಾಯನಿಕ ಕ್ರಿಯೆ ಅಂದರೆ ಏನು? ಮತ್ತೆ ಉತ್ತರಕ್ಕೆ ಹೋಗಬಾರ್ದು, ನಾವು ಜಸ್ಟ್ ಅರ್ಥ ಮಾಡ್ಕೊಳ್ಬೇಕಾದ್ರೆ ಏನು ಕ್ರಿಯೆ ಅಂದರೆ ಆ್ಯಕ್ಷನ್. ಇಲ್ಲಿ ಏನೋ ಆ್ಯಕ್ಷನ್ ನಡೆಯುತ್ತೆ, ನಮಗೆ ಗೊತ್ತಿಲ್ಲದ ಹಾಗೆ, ಗೊತ್ತಿರೋ ಹಾಗೆ ಏನೇನೋ ಕ್ರಿಯೆಗಳು ನಡೀತಾ ಹೋಗುತ್ತೆ. ಆ ಕ್ರಿಯೆಗಳನ್ನೇ ನಾವು ಇಲ್ಲಿ ಓದ್ತಾ ಹೋಗ್ತೀವಿ. ಈಗ ಹಾಲು ಮೊಸರಾಗತ್ತೆ, ರಾಸಾಯನಿಕ ಕ್ರಿಯೆ. ಆಹಾರ ಜೀರ್ಣ ಆಗತ್ತೆ, ರಾಸಾಯನಿಕ ಕ್ರಿಯೆ. ಉಸಿರಾಟ ಆಗತ್ತೆ, ರಾಸಾಯನಿಕ ಕ್ರಿಯೆ. ಕಟ್ಟಿಗೆ ಸುಡತ್ತೆ, ರಾಸಾಯನಿಕ ಕ್ರಿಯೆ. ಪೇಪರ್ ಸುಡತ್ತೆ, ರಾಸಾಯನಿಕ ಕ್ರಿಯೆ. ಇವೆಲ್ಲ ರಾಸಾಯನಿಕ ಕ್ರಿಯೆಗಳು ಹೆಂಗಾಗತ್ತೆ? ಏನು ಉತ್ಪನ್ನಗಳು ಎಲ್ಲಿನೋ ಚೇಂಜ್ ಆಗ್ತಾ ಇದೆ. ರಾಸಾಯನಿಕ ಕ್ರಿಯೆಗಳು ಅಂದಮೇಲೆ ಅಲ್ಲಿ ಏನೇನೋ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇರುತ್ತೆ. ಅದಕ್ಕೆ ರಾಸಾಯನಿಕ ಕ್ರಿಯೆಗಳ ನಡೆದಿದೆ ಅನ್ನೋ ದೃಢೀಕರಣ, ಡಿಟರ್ಮಿನೇಷನ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಅನೇಕ ಈ ಲಕ್ಷಣಗಳ ಆಧಾರದ ಮೇಲೆ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಾವು ಹೇಳ್ತಾ ಹೋಗ್ತೀವಿ.
ಅದು ನಮಗೆ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಗೆ ದೃಢೀಕರಿಸ್ತೀರಿ? ವಸ್ತುವಿನ ಸ್ಥಿತಿ ಬದಲಾವಣೆ ಆಗುತ್ತೆ, ವಸ್ತುವಿನ ಬಣ್ಣ ಬದಲಾವಣೆ ಆಗುತ್ತೆ, ಎಲ್ಲೋ ಒಂದು ಜಾಗದಲ್ಲಿ ಉಷ್ಣ ಹೊರಗಡೆ ಬರ್ತಾ ಇರುತ್ತೆ, ಎಲ್ಲೋ ಒಂದು ಜಾಗದಲ್ಲಿ ಗ್ಯಾಸ್ ಹೊರಗಡೆ ಬರ್ತಾ ಇರುತ್ತೆ. ಇವೆಲ್ಲ ರಾಸಾಯನಿಕ ಕ್ರಿಯೆ ದೃಢೀಕರಣ. ಎಕ್ಸಾಂಪಲ್, ಈಗ ಸುಣ್ಣ ಬೆಳ್ಳಗಿದೆ, ಅರಿಶಿನ ಪುಡಿ ಕೆಂಪಾಗಿದೆ, ಎರಡು ಮಿಕ್ಸ್, ಅರಿಶಿನ ಪುಡಿ ಹಳದಿದೆ, ಓಕೆ, ಸುಣ್ಣ ಬೆಳ್ಳಗಿದೆ, ಅರಿಶಿನ ಪುಡಿ ಹಳದಿ ಇದೆ, ಎರಡು ಮಿಕ್ಸ್ ಮಾಡಿದ್ರೆ ಕೆಂಪಗಾಗತ್ತೆ, ಅದನ್ನು ಕುಂಕುಮ ಅಂತ ಕರಿತೀವಿ. ದಿಸ್ ಈಸ್ ಎ ಕೆಮಿಕಲ್ ರಿಯಾಕ್ಷನ್ಸ್. ಇವೆಲ್ಲ ಆಮ್ಲ ಮತ್ತು ಪ್ರತ್ಯಾಮ್ಲ ಲವಣಗಳಲ್ಲಿ ಬರುತ್ತೆ. ಕ್ಲಿಯರ್? ಒಟ್ಟಾರೆಯಾಗಿ ರಾಸಾಯನಿಕ ಕ್ರಿಯೆಗಳು ನಮ್ಮ ಎದುರುಗಡೆ ನಡೀತಾ ಇರುತ್ತೆ. ಆ ರಾಸಾಯನಿಕ ಕ್ರಿಯೆಗಳು ನಡೀತಾ ಇದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಅದು ರಾಸಾಯನಿಕ ಕ್ರಿಯೆಯ ದೃಢೀಕರಣವನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ, ಮುಂದೆ ಹೇಳ್ತಾ ಹೋಗ್ತೀನಿ. ಓಕೆ, ಈಗ ರಾಸಾಯನಿಕ ಕ್ರಿಯೆ ನಡೀತಾ ಇದೆ, ನಮಗೆ ಗೊತ್ತಾಗ್ತಾ ಇದೆ, ಬಣ್ಣ ಬದಲಾವಣೆ ಆಗೋದ್ರಿಂದ, ಸ್ಥಿತಿ ಬದಲಾವಣೆ ಆಗೋದ್ರಿಂದ ಅವನ್ನೆಲ್ಲ ನಾವು ಬರೆದು ತೋರಿಸ್ಬೇಕಲ್ವಾ? ಆ ರಾಸಾಯನಿಕ ಕ್ರಿಯೆಗಳನ್ನು ಸೂತ್ರ ಮತ್ತು ಸಂಕೇತಗಳ ಮೂಲಕ ಸೂಚಿಸ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ? ರಾಸಾಯನಿಕ ಸಮೀಕರಣಗಳು ಅಂತ ಕರಿತೀವಿ. ಸಮೀಕರಣ. ಒಂದು ಕಟ್ಟಿಗೆ ಸುಡ್ತಾ ಇದೆ, ಕಲ್ಲಿದ್ದಲು ಸುಡ್ತಾ ಇದೆ ಅಂದರೆ ಕಾರ್ಬನ್ ಸುಡ್ತಾ ಇದೆ, ಸುಡಲಿಕ್ಕೆ ಆಮ್ಲಜನಕ ಬೇಕು, ಬಿಟ್ಟಾಗ ಹೊರಗಡೆ ಬ್ಯೂಟಿಫುಲ್ ಗ್ಯಾಸ್ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ನೋಡಿ, ಕಲ್ಲಿದ್ದಲು ಸಿ ಇಂದ ತೋರಿಸ್ತೀವಿ, ಗಾಳಿ ಓ ಇಂದ ತೋರಿಸ್ತೀವಿ, ಕಾರ್ಬನ್ ಡೈಆಕ್ಸೈಡ್ CO2 ಇಂದ ತೋರಿಸ್ತೀವಿ. ಈ ಥರ ರಾಸಾಯನಿಕ ಕ್ರಿಯೆಗಳನ್ನು ನಾವು ಸೂತ್ರ ಮತ್ತು ಸಂಕೇತಗಳ ಮೂಲಕ ಸೂಚಿಸ್ತಕ್ಕಂಥದ್ದನ್ನು ರಾಸಾಯನಿಕ ಸಮೀಕರಣ ಸೂಚಿಸ್ತಾ ಹೋಗ್ತೇವೆ. ಈ ಥರ ರಾಸಾಯನಿಕ ಕ್ರಿಯೆಗಳನ್ನು ಸೂಚಿಸಬೇಕಾದ್ರೆ, ಈ ಸಮೀಕರಣನ ಬರಿಬೇಕಾದ್ರೆ ನಮಗೊಂದು ನಿಯಮ ಬರುತ್ತೆ ಇಲ್ಲಿ, ರಾಶಿ ಸಂರಕ್ಷಣಾ ನಿಯಮ ಅಂತ. ರಾಶಿ ಸಂರಕ್ಷಣಾ ನಿಯಮ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಇದು ಏನು ಹೇಳುತ್ತೆ ಅಂದರೆ ನೋಡಿ, ಬಾಣದ ಹಿಂದೆ ಇರತಕ್ಕಂಥದ್ದು ಪ್ರತಿವರ್ತಕ, ರಿಯಾಕ್ಟೆಂಟ್, ಬಾಣದ ಮುಂದೆ ಇರೋದು ಉತ್ಪನ್ನ, ಪ್ರಾಡಕ್ಟ್. ನೋಡಿ, ಏನು ಜಸ್ಟ್ ಪಾಠದ ಮೈಂಡ್ ಮ್ಯಾಪ್ ಮಾಡ್ತಿದ್ದೀನಿ ಅಷ್ಟೇ ನಿಮಗೀಗ. ಈ ಮೈಂಡ್ ಮ್ಯಾಪನ್ನು ಇಟ್ಕೊಂಡು ನೆಕ್ಸ್ಟ್ ಉಫಿಯಾಗಿ ಪಾಠನ ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ, ಅವಾಗ ನಿಮಗೆ ಕ್ಲಿಯರ್ ಮಾಡ್ತಾ ಬರ್ತೀನಿ. ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್, ಇದು ರಾಸಾಯನಿಕ ಕ್ರಿಯೆ. ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸವು ಪ್ರತಿವರ್ತಕ, ರಾಸಾಯನಿಕ ಕ್ರಿಯೆ ನಡೆದು ಹೊಸದಾಗಿ ಬರೋದು ದಟ್ ಇಸ್ ಉತ್ಪನ್ನ, ಪ್ರಾಡಕ್ಟ್. ಕೆಮಿಕಲ್ ರಿಯಾಕ್ಷನ್ಸ್ಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಕ್ಕಂಥ ಸಬ್ಸ್ಟೆನ್ಸ್ಗೆ ರಿಯಾಕ್ಟೆಂಟ್ ಅಂತ ಕರಿತೀವಿ. ಆಫ್ಟರ್ ಕೆಮಿಕಲ್ ರಿಯಾಕ್ಷನ್ಸ್ ನ್ಯೂಲಿ ಫಾರ್ಮ್ಡ್ ಸಬ್ಸ್ಟೆನ್ಸ್ಗಳಿಗೆ ನಾವೇನಂತ ಕರಿತೀವಿ? ಪ್ರಾಡಕ್ಟ್. ಹಿಂದೆ ರಿಯಾಕ್ಟೆಂಟ್, ಮುಂದೆ ಪ್ರಾಡಕ್ಟ್. ಈ ಪ್ರತಿವರ್ತಕ ಮತ್ತು ಉತ್ಪನ್ನಗಳಲ್ಲಿ ಇರತಕ್ಕಂತಹ ರಾಶಿ ನೋಡಿ, ಇದರ ರೂಪನೇ ಬೇರೆ, ಇದ್ರ ರೂಪನೇ ಬೇರೆ, ಇದ್ರ ರೂಪನೇ ಬೇರೆ, ಬಟ್ ಎರಡೂ ನಾವು ತೂಕ ಮಾಡಿದಾಗ ಒಂದೇ ಇರಬೇಕು. ಇದನ್ನು ರಾಸಾಯನಿಕ ಸಮೀಕರಣ ಸರಿದೂಗಿಸುವಿಕೆ ಅಂತ ಕರಿತೀವಿ. ರಾಸಾಯನಿಕ ಸಮೀಕರಣ ಸರಿದೂಗಿಸುವಿಕೆ, ಕೆಮಿಕಲ್ ಈಕ್ವೇಷನ್ಸ್ಗಳನ್ನು ಬ್ಯಾಲೆನ್ಸ್ ಮಾಡೋದು. ಯಾವ ನಿಯಮದ ಆಧಾರದ ಮೇಲೆ? ರಾಶಿ ಸಂರಕ್ಷಣಾ ನಿಯಮದ ಆಧಾರದ ಮೇಲೆ, ಟ್ರಯಲ್ ಆ್ಯಂಡ್ ಎರರ್ ಮೆಥಡ್, ಪ್ರಮಾದ ಮತ್ತು ಪ್ರಯತ್ನ ವಿಧಾನಗಳ ಮೂಲಕ ಇದನ್ನು ಹೇಗೆ ಸರಿ ಮಾಡ್ತೀವಿ ಅಂತಕ್ಕಂಥ ಪಾಯಿಂಟನ್ನು, ಮೂರನೇ ಪಾಯಿಂಟ್ ಓದ್ತಾ ಹೋಗ್ತೀವಿ ಸ್ನೇಹಿತರೆ. ಈ 3 ಪಾಯಿಂಟ್ ಆದ ತಕ್ಷಣ ನೆಕ್ಸ್ಟ್ ಬರುತ್ತೆ ರಾಸಾಯನಿಕ ಕ್ರಿಯೆಯ ವಿಧಗಳು ಅಂತ. ರಾಸಾಯನಿಕ ಕ್ರಿಯೆಯ ವಿಧಗಳು ಅಂತ. ಕ್ರಿಯೆಯ ವಿಧಗಳು ನೋಡಿ, ಕೆಲವೊಂದು ಸತಿ ರಾಸಾಯನಿಕ ಕ್ರಿಯೆಗಳು ನಡಿಬೇಕಾದ್ರೆ ಉಷ್ಣ ಹೊರಗಡೆ ಬರುತ್ತೆ. ಉಷ್ಣ ಹೊರಗಡೆ, ಉಷ್ಣ ಹೊರಗಡೆ ಬರುತ್ತೆ. ಭಾರ್, ಬಹಿರ್ ಉಷ್ಣ. ನೋಡಿ, ಭಾರ್ ಎಕ್ಸೋ ಉಷ್ಣ, ಥರ್ಮಿಕ್ ರಿಯಾಕ್ಷನ್ಸ್. ಕೆಲವು ಸತಿ ರಾಸಾಯನಿಕ ಕ್ರಿಯೆಗಳು ನಡೀಲಿಕ್ಕೆ ವಸ್ತುಗಳು ಉಷ್ಣ ಬಳಸ್ಕೊಳ್ಳುತ್ತೆ, ಒಳಗಡೆ ತಗೊಳತ್ತೆ. ಅಂತರ್, ದಟ್ ಇಸ್ ಉಷ್ಣ. ಎಂಡೋ ಥರ್ಮಿಕ್ ರಿಯಾಕ್ಷನ್ಸ್. ಅಂತರ್ ಉಷ್ಣ ಬಳಸ್ಕೊಳ್ಳುತ್ತೆ, ಬಹಿರ್ ಉಷ್ಣನ ಬಿಡುಗಡೆ ಮಾಡುತ್ತೆ. ಸಿಂಪಲ್ ಕ್ವಶನ್. ಹಾಗಾದ್ರೆ ಅಂತರ್ ಉಷ್ಣ ಕ್ರಿಯೆಗಳು ಯಾವುದು, ಬಹಿರ್ ಉಷ್ಣ ಕ್ರಿಯೆಗಳು ಯಾವುದು, ಅವೆಲ್ಲ ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೇವೆ ನಾವು. ಸಾಮಾನ್ಯವಾಗಿ ಇಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ಇಲ್ಲಿ 4 ವಿಧಗಳನ್ನು ಕೊಡ್ತಾನೆ. ಸಿಂಪಲ್, ಒಂದು ರಾಸಾಯನಿಕ ಸಂಯೋಗ, ಇಂಗ್ಲೀಷಲ್ಲಿ ಕೆಮಿಕಲ್ ಕಾಂಬಿನೇಷನ್ ಅಂತ ಕರಿತೀವಿ. ರಾಸಾಯನಿಕ ವಿಭಜನೆ, ಕೆಮಿಕಲ್ ಡಿಕಾಂಪೋಸಿಷನ್ ಅಂತ ಕರಿತೀವಿ. ರಾಸಾಯನಿಕ ಸ್ಥಾನಪಲ್ಲಟ, ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್, ರಾಸಾಯನಿಕ ದ್ವಿಸ್ಥಾನಪಲ್ಲಟ, ಕೆಮಿಕಲ್ ಡಬಲ್ ಡಿಸ್ಪ್ಲೇಸ್ಮೆಂಟ್, ಕೆಮಿಕಲ್ ಕಾಂಬಿನೇಷನ್, ಕೆಮಿಕಲ್ ಡಿಕಾಂಪೋಸಿಷನ್, ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್, ಕೆಮಿಕಲ್ ಡಬಲ್ ಡಿಸ್ಪ್ಲೇಸ್ಮೆಂಟ್. ಈ 4 ರಾಸಾಯನಿಕ ಕ್ರಿಯೆಗಳನ್ನು ಈ ಟಾಪಿಕಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ.
ಇದನ್ನು ಶಂಕರ್ ಸರ್ ನೆನ್ಪಿಟ್ಕೊಳ್ಳಿಕ್ಕೆ ಬ್ಯೂಟಿಫುಲ್ ಆಗಿ ಕೋಡ್ ವರ್ಡ್ ಹೇಳ್ತಾರೆ. ದಿಸ್ ಈಸ್ ದ ಬ್ಯೂಟಿಫುಲ್ ಮ್ಯಾರೇಜ್, ದಿಸ್ ಈಸ್ ದ ಡೈವರ್ಸ್, ದಿಸ್ ಈಸ್ ದ ಎಸ್ಕೇಪ್, ದಿಸ್ ಈಸ್ ದ ಎಕ್ಸ್ಚೇಂಜ್. ನೋಡಿ ಮಸ್ತ್ ಮಜಾ. ನೋಡಿ ಪಾಪ ಯಾವುದೋ ಒಂದು 2 ಜೋಡಿ ಇದೆ, ಅದರ ಮಧ್ಯೆ ಏನೇನೋ ಸಮಸ್ಯೆಗಳಿದೆ. ಆ ಜೋಡಿಯಲ್ಲಿರೋ ಏನೇನೋ ಸಮಸ್ಯೆಗಳನ್ನು ಬೆಂಕಿಯನ್ನು ಹೊರಗಡೆ ತೆಗೆದು ಆ ಜೋಡಿಯನ್ನು ಒಂದು ಮಾಡಿಬಿಟ್ರೆ. ನೋಡಿ ಎ ಅನ್ನೋ ಜೋಡಿ ಇದೆ, ಬಿ ಅನ್ನೋ ಜೋಡಿ ಇದೆ, ಇದ್ರ ಮಧ್ಯೆ ಅನೇಕ ಬೆಂಕಿ ಇದೆ. ಆ ಬೆಂಕಿಯನ್ನು ಹೊರಗಡೆ ತೆಗೆದು ಈ ಜೋಡಿಯನ್ನು ಒಂದು ಮಾಡಿದ್ರೆ ಕಂಬೈನ್ಸ್ ಕೆಮಿಕಲ್ ಕಾಂಬಿನೇಷನ್. ರಿಯಾಕ್ಟೆಂಟ್ ಮ್ಯಾಕ್ಸಿಮಮ್ ಇದೆ, ಬೇರೆ ಬೇರೆ ಇದೆ, ಪ್ರಾಡಕ್ಟ್ ಒಂದೇ ಇದೆ. ಪಾಪ ಒಂದು ಬ್ಯೂಟಿಫುಲ್ ಜೋಡಿ ಇದೆ, ಯಾರ್ಯಾರೋ ಬೆಂಕಿ ಹಾಕಿದ್ದಾರೆ, ಬೆಂಕಿ ತಗೊಂಡು ಪಾಪ ಆ ಜೋಡಿ ಡೈವರ್ಸ್ ಆಗಿಬಿಟ್ಟಿದೆ, ಕೆಮಿಕಲ್ ಡಿಕಾಂಪೋಸಿಷನ್. ಪಾಪ ಇಲ್ಲೊಂದು ಬ್ಯೂಟಿಫುಲ್ ವ್ಯಕ್ತಿ ಇದ್ದಾನೆ, ಪಕ್ಕದಲ್ಲಿ ಒಬ್ಬ ಜೋಡಿ ಇದ್ದಾನೆ, ಜೋಡಿ ನೋಡಿ. ಈ ಜೋಡಿ ಪಕ್ಕದಲ್ಲಿ ಒಬ್ಬ ಕೇಡಿ, ಈ ಕೇಡಿ ಈ ಜೋಡಿಯನ್ನು ಏನು ಮಾಡ್ತಾನೆ, ಡಿಸ್ಪ್ಲೇಸ್ಮೆಂಟ್ ಮಾಡ್ತಾನೆ. ಪಾಪ ನೋಡಿ ಬಿ ಪತ್ರಾವಳಿ ಅದ ನೋಡಿ, ಬಿ ಸಿ ಎ ಜಾಗ ಬಿ ಓ ಡಿಸ್ಪ್ಲೇಸ್ಮೆಂಟ್ ಕೆಮಿಕಲ್. ನೋಡಿ ಇಲ್ಲಿ 2 ಬ್ಯೂಟಿಫುಲ್ ಜೋಡಿ ಇದೆ, ಎ ಬಿ ಮತ್ತು ಸಿ ಡಿ ಅಂತಕ್ಕಂಥ ಜೋಡಿ ಇದೆ. ಪಾಪ ಈ ಜೋಡಿ ತುಂಬ ದಿವಸ ಕಳೆದಿದ್ದಾರೆ. ಈಗ ಜೋಡಿ ಎಕ್ಸ್ಚೇಂಜ್ ಮಾಡ್ಕೊಂಬಿಡೋಣ. ಕ್ಲಿಯರ್? ಜೋಡಿ ಎಕ್ಸ್ಚೇಂಜ್ ಮಾಡ್ಕೊಂಡ ತಕ್ಷಣವೇ ಏನಾಗ್ತಾನೆ, ಎ ಡಿ ಆಗ್ತಾನೆ, ನೆಕ್ಸ್ಟ್ ಪ್ಲಸ್ ಬಿ ಸಿ ಆಗ್ತಾನೆ. ಓಕೆ, ದಿಸ್ ಈಸ್ ಎಕ್ಸ್ಚೇಂಜ್ ಆಫ್, ಇದು ಎಕ್ಸ್ಚೇಂಜ್, ಇದು ಎಸ್ಕೇಪ್, ದಿಸ್ ಈಸ್ ದ ಡೈವರ್ಸ್, ದಿಸ್ ಈಸ್ ದ ಮ್ಯಾರೇಜ್. ಈ 4 ರಾಸಾಯನಿಕ ಕ್ರಿಯೆಗಳನ್ನು ನಾವು ಬ್ಯೂಟಿಫುಲ್ಲಾಗಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಕೆಮಿಕಲ್ ಕಾಂಬಿನೇಷನ್ ಅಂದರೆ ಏನು, ಇಲ್ಲಿ 3 ಸಮೀಕರಣಗಳನ್ನು ಸ್ಟಡಿ ಮಾಡ್ತೀವಿ. ರಾಸಾಯನಿಕ ವಿಭಜನೆ, ಇಲ್ಲಿ ವಿಭಜನೆ ಆಗಲಿಕ್ಕೆ ಕೆಲವು ಸತಿ ಉಷ್ಣ ಉಪಯೋಗ ಬರುತ್ತೆ, ನೆಕ್ಸ್ಟ್ ಬೆಳಕು ಉಪಯೋಗ ಬರುತ್ತೆ, ವಿದ್ಯುತ್. ಒಟ್ಟೆ ಇಲ್ಲಿ 3 + 1 + 6 ಸಮೀಕರಣಗಳನ್ನು ಸ್ಟಡಿ ಮಾಡ್ತೀವಿ. ರಾಸಾಯನಿಕ ಸ್ಥಾನಪಲ್ಲಟ, ಇಲ್ಲಿ ನಾವು 3 ಸಮೀಕರಣಗಳನ್ನು ಸ್ಟಡಿ ಮಾಡ್ತೀವಿ. ರಾಸಾಯನಿಕ ದ್ವಿಸ್ಥಾನ ಪಲ್ಲಟ, ಇದರಲ್ಲಿ ನಾವು 2 ಸಮೀಕರಣಗಳನ್ನು ಸ್ಟಡಿ ಮಾಡ್ತೀವಿ ಸ್ನೇಹಿತರೆ. ಕೆಮಿಕಲ್ ಈಕ್ವೇಷನ್ ಈಸಿ ಇರುತ್ತೆ, ಇದು ಇದೇ ಥರ ಕಲ್ತ್ಬಿಟ್ರೆ ಮುಗಿತು, ಈಸಿ ಇರುತ್ತೆ. ಸೊ ಇದಾದ ನಂತರ ನಮಗೆ 4 ಸಮೀಕರಣಗಳನ್ನು ಸ್ಟಡಿ ಮಾಡ್ತೀವಿ. ಇಲ್ಲಿ ಪ್ರಿಸಿಪಿಟೆಡ್ ಅಂದರೆ ಏನು, ಪ್ರಕ್ಷೇಪ ಅಂದರೆ ಏನು, ತುಂಬ ಅನೇಕ ವಿಷಯಗಳನ್ನು ನಾವು ನೋಡಿ. ಎಕ್ಸಾಂಪಲ್, ಈಗ ಯಾವುದೊಂದು ಸಮೀಕರಣ ನಾನೇ ಬರೆದು ಬಿಡ್ತೀನಿ ಸುಮ್ಮನೆ. ನೋಡಿ, ಒಂದು ಸುಣ್ಣದ ಕಲ್ಲನ್ನು ತಗೊಂಡೆ, ಕ್ಯಾಲ್ಸಿಯಂ ಆಕ್ಸೈಡ್ ತಗೊಂಡೆ, ಅದಕ್ಕೆ ನಾನು ನೀರನ್ನು ಹಾಕಿದೆ. ಒಂದು ಅಂಕಲ್ ಸುಣ್ಣ ಅಂತ ತೊಗೊಂಬಂದ. ಒಂದು ಸೇರು ಸುಣ್ಣ ಕೊಡು ಅಂತ ಆಂಟಿ ತಗೊಂಡು ಒಂದು ಒಡ್ಕ ಪಾತ್ರೆಯಲ್ಲಿ ಆ ಸುಣ್ಣ ಹಾಕಿ ಆಂಟಿ ಅದಕ್ಕೆ ನೀರು ಹಾಕಿದ್ಲು. ನೀರು ಹಾಕಿದಾಗ ಹೊರಗಡೆ ಉಷ್ಣ ಹೊರಗಡೆ ಬಂತು. ದಟ್ ಈಸ್ ಎಕ್ಸೋಥರ್ಮಿಕ್, ಬಹಿರುಷ್ಣ. ನೋಡಿ ಇಲ್ಲಿ CaOH ಟ್ವೈಸ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಅರಳಿದ ಸುಣ್ಣ ಆಯಿತು. 2 ಜೋಡಿ ಸೇರಿ ಒಂದು ಜೋಡಿ ಒಂದು ಆಯಿತು. ಇದು ಯಾವ ರಾಸಾಯನಿಕ ಸರ್? ಮುಂದೆ ಒಂದಿದ್ರೆ ದಿಸ್ ಇಸ್ ಅ ಕೆಮಿಕಲ್ ಕಾಂಬಿನೇಷನ್. ಮುಂದೆ ಹೇಳ್ತಾ ಹೋಗ್ತೇನೆ. ಅರಳಿದ ಸುಣ್ಣದ, ಇದನ್ನು ನಾವು ಸ್ಲ್ಯಾಕ್ಡ್ ಲೈಮ್ ಅಂತ ಕರಿತೀವಿ. ಅರಳಿದ ಸುಣ್ಣದ ತಯಾರಿಕೆಯನ್ನು ವಿವರಿಸಿ, ಅಲ್ಲಿ ಇನ್ ಡೀಟೇಲಾಗಿ ನಿಧಾನ ಹೇಳ್ತಾ ಬರ್ತೀನಿ. ಈಗ ನಾವು 4 ರಾಸಾಯನಿಕ ಕ್ರಿಯೆಗಳನ್ನು ಸ್ಟಡಿ ಮಾಡಿದ ನಂತರ ಮತ್ತೇನು ಸ್ಟಡಿ ಮಾಡ್ತೀವಿ? ಸಿಂಪಲ್, ಉತ್ಕರ್ಷಣ ಕ್ರಿಯೆ, ಆಕ್ಸಿಡೇಷನ್, ಉತ್ಕರ್ಷಣ ಕ್ರಿಯೆ. ನೆಕ್ಸ್ಟ್ ಅಪಕರ್ಷಣ ಕ್ರಿಯೆ, ಇಷ್ಟು ಪದಗಳನ್ನು ತಲೆಯಿಡ್ಕೋಬೇಕು ನೀವು. ಅಪಕರ್ಷಣ ಕ್ರಿಯೆ, ಇಂಗ್ಲೀಷಲ್ಲಿ ಇದನ್ನು ನಾವು ಆಕ್ಸಿಡೇಷನ್ ಅಂತ ಕರಿತೀವಿ. ಆಕ್ಸಿಡೇಷನ್, ಇದಕ್ಕೆ ನಾವು ರಿಡಕ್ಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಏನಿದು? ಏನಿಲ್ಲ ಇದರಲ್ಲಿ. ಇಲ್ಲೊಂದು ವಸ್ತು ಇದೆ, ಒಂದು ವಸ್ತು ಕ್ಲಿಯರ್. ಇಲ್ಲೊಂದು ವಸ್ತು ಇದೆ ನೋಡಿ, ಇಲ್ಲೊಂದು ವಸ್ತು ಇದೆ. ಈ ವಸ್ತು ಸಿಂಪಲ್, ಈ ವಸ್ತು ಆಮ್ಲಜನಕ ತಗೊಂಡು ಹೈಡ್ರೋಜನನ್ನು ಬಿಟ್ಟರೆ ಅದಕ್ಕೆ ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ. ಆಕ್ಸಿಜನ್ ತಗೊಳ್ಳೋದನ್ನು ಆಕ್ಸಿಡೇಷನ್ ಅಂತ ಕರಿತೀವಿ. ಗೈನಿಂಗ್ ಆಫ್ ಆಕ್ಸಿಜನ್, ರಿಮೂವಲ್ ಆಫ್ ಹೈಡ್ರೋಜನ್, ದಟ್ ರಿಯಾಕ್ಷನ್ಸ್ ಈಸ್ ನೋನ್ ಆಸ್ ಆಕ್ಸಿಡೇಷನ್ ರಿಯಾಕ್ಷನ್. ಇದು ಕಲ್ತ್ರೆ ಇದು ಫ್ರೀ. ಈ ವಸ್ತು ಆಕ್ಸಿಜನನ್ನು ಬಿಡುತ್ತೆ, ಹೈಡ್ರೋಜನನ್ನು ತಗೊಳ್ಳುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ರಿಡಕ್ಷನ್ ರೇ. ಇದು ಕಲ್ತ್ರೆ ಇದು ಫ್ರೀ. ಇದರ ಆಪೋಸಿಟ್ ಹೊಡಿಬೇಕಷ್ಟೆ. ಒಂದು ವಸ್ತು ಆಮ್ಲಜನಕ ತಗೊಂಡು ಹೈಡ್ರೋಜನ್ ಬಿಟ್ಟರೆ ಉತ್ಕರ್ಷಣೆ, ಒಂದು ವಸ್ತು
ಆಮ್ಲಜನಕನ ಬಿಟ್ಟು ಹೈಡ್ರೋಜನ್ ತೊಗೊಂಡ್ರೆ ಅದಕ್ಕೇನಂತ ಕರಿತೀವಿ? ಅಪಕರ್ಷಣೆ ಅಂತ ಕರಿತೀವಿ. ಸಿಂಪಲ್, ಕ್ಲಿಯರ್. ಉತ್ಕರ್ಷಣೆ, ಅಪಕರ್ಷಣೆ. ಕೆಲವೊಂದು ರಾಸಾಯನಿಕ ಕ್ರಿಯೆಗಳಲ್ಲಿ ಎರಡು ಒಟ್ಟಿಗೆ ನಡೆಯುತ್ತೆ. ಎರಡು ಒಟ್ಟಿಗೆ ನಡೆಯೋದನ್ನು ರೆಡ್ ಆಕ್ಸ್, ರೆಡಾಕ್ಸ್ ಕ್ರಿಯೆಗಳು ಅಂತ ಕರಿತೀವಿ. ರೆಡಾಕ್ಸ್ ಕ್ರಿಯೆಗಳು ಒಂದು ರಾಸಾಯನಿಕ ಕ್ರಿಯೆ ಇದೆ ನೋಡಿ. ಎಕ್ಸಾಂಪಲ್ ಈ ನೋಡಿ, ಈಗ ಒಂದು 2 ತಾಮ್ರ ಇದೆ ನೋಡಿ. ಪಾಪ ತಾಮ್ರ ಆಮ್ಲಜನಕ ತಗೊಳತ್ತೆ. ಇದು ಉತ್ಕರ್ಷಣ ಕ್ರಿಯೆ. ಇದು ಉತ್ಕರ್ಷಣ ಕ್ರಿಯೆ. ನೋಡಿ, ಇಲ್ಲೊಂದು ಕ್ರಿಯೆ ಇದೆ. ಓಕೆ, ಇಲ್ಲೊಂದು ಕ್ರಿಯೆ ಇದೆ. ಕ್ಲಿಯರ್. ಇಲ್ಲೊಂದು ಕ್ರಿಯೆ ಇದೆ. ಏನಿದೆ? ಸಿಂಪಲ್. ಬರೀ H2O ಕೂಡ ಹಾಕ್ಬೋದು. ಇಲ್ಲಿ 2 ಹಾಕ್ಕೊಂಡಿರೋದ್ರಿಂದ ಅದು ಮಾಡ್ಕೊಂಡಿದ್ದೀನಿ ಅಷ್ಟೇ. ಕ್ಲಿಯರ್. ನೋಡಿ, ಒಂದು ವಸ್ತು ಆಮ್ಲಜನಕವನ್ನು ಕೊಡ್ತಾ ಇದೆ, ಇನ್ನೊಂದು ವಸ್ತು ಆಮ್ಲಜನಕವನ್ನು ತಗೊಳ್ತಾ ಇದೆ. ಹಾಗಾದರೆ ಇದು ಉತ್ಕರ್ಷಣೆ ಆಗ್ತಾ ಇದೆ, ಇದು ಅಪಕರ್ಷಣೆ ಆಗ್ತಾ ಇದೆ. ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಒಟ್ಟಿಗೆ ನಡೆದರೆ ಅದಕ್ಕೇನಂತ ಕರಿತೀವಿ? ರೆಡಾಕ್ಸ್ ಕ್ರಿಯೆಗಳು ಅಂತ ಕರಿತೀವಿ. ನೆಕ್ಸ್ಟ್, ಈ ಉತ್ಕರ್ಷಣ ಕ್ರಿಯೆಗೆ ಉದಾಹರಣೆ ಇದೆ. ಕಬ್ಬಿಣ ಆಮ್ಲಜನಕ ತಗೊಳ್ಳೋದಕ್ಕೆ ಸಂಕ್ಷಾರಣ ಅಂತ ಕರಿತೀವಿ. ಸಂಕ್ಷಾರಣ, ಏನು ಕಬ್ಬಿಣ ಏನಿದೆ ಅದು ಆಮ್ಲಜನಕ ತಗೊಳ್ಳೋದಕ್ಕೆ ಸಂಕ್ಷಾರಣ. ನೆಕ್ಸ್ಟ್, ಎಣ್ಣೆಯಿಂದ ಕರಿದ ಪದಾರ್ಥಗಳು ಆಮ್ಲಜನಕವನ್ನು ತಗೊಂಡು ಕೆಟ್ಟ ವಾಸನೆಯನ್ನು ಕೊಡೋದಕ್ಕೆ ನಾವು ರ್ಯಾನ್ಸಿಡಿಟಿ, ಕಮಟುವಿಕೆ ಅಂತ ಹೇಳ್ತೀವಿ. ಕಮಟುವಿಕೆ. ಇಷ್ಟು ಪಾಯಿಂಟ್ಸನ್ನು ಒಂದು ಫಸ್ಟ್ ಪೇಜಲ್ಲಿ ಬರ್ಕೊಬಿಡ್ಬೇಕು ನೀವು. ಬರ್ಕೊಂಡು ಇದಕ್ಕೆಲ್ಲ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋದರೆ ಈ ಪಾಠ ಈಸ್ ಕ್ಲಿಯರ್. ಈ ಪಾಠ ಕ್ಲಿಯರ್ ಆದಮೇಲೆ 3 ಪಾಠ ಈಸ್ ಕ್ಲಿಯರ್. ಓಕೆ, ನೆಕ್ಸ್ಟ್ ನಿಮ್ಮ ಜೊತೆ ಭೇಟಿ ಆಗ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.